ಕಂಗ್ರ್ಯಾಚುಲೇಷನ್ಸ್. ನೀವೆಷ್ಟು ಅದೃಷ್ಟವಂತರು ಅಂತ ಗೊತ್ತಾ? ನೀವೆಷ್ಟು ಫಾರ್ಚುನೇಟ್ ಅಂತ ಗೊತ್ತಾ? ಯಾಕಂದರೆ ಇದನ್ನು ನಾನು ಹೇಳ್ತಾ ಇಲ್ಲ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಸುದೈವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ. ಹಾಗಂದರೆ ಎಷ್ಟೋ ಜನ್ಮಗಳ ಆದಮೇಲೆ ಒಬ್ಬರಿಗೆ ಭಕ್ತಿ ಬರುತ್ತಂತೆ. ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳೋ ಹಾಗೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಅಂದರೆ ಈ ಮಾನವ ಜನ್ಮ ಬರಲಿಕ್ಕೆ 84 ಲಕ್ಷ ಯೋನಿಗಳನ್ನ ದಾಟಿ ಬರಬೇಕು. ಆ ಯೋನಿಗಳನ್ನ ದಾಟಿ ಬಂದಮೇಲೆ ಭಗವಂತ ಹೇಳ್ತಿರೋದ್ರಲ್ಲಿ ಬಹುನಾಮ್ ಜನ್ಮನಾಮಂತೆ, ಅಂದರೆ ಎಷ್ಟೋ ಮನುಷ್ಯನ ಜನ್ಮ ಕಳೆದ್ಮೇಲೆ ಈ ಭಕ್ತಿ ಅನ್ನೋದು ಬರೋದು. ಅಂದರೆ ನೀವು ಎಷ್ಟು ಅದೃಷ್ಟವಂತರಾಗಿದ್ದೀರಾ ಅಂತ ಥಿಂಕ್ ಮಾಡಿ. ಮತ್ತೆ ಭಗವಂತ ಇನ್ನೊಂದು ಕಡೆ ಹೇಳ್ತಾನೆ, ಮನುಷ್ಯನಾಮ್ ಸಹಸ್ರೇಶು ಅಂತ. ಅಂದರೆ ಎಷ್ಟೋ ಸಾವಿರಾರು ಜನರಲ್ಲಿ ಒಬ್ಬನಿಗೆ ಮಾತ್ರ ಭಕ್ತಿ ಅನ್ನೋದು ಬರುತ್ತಂತೆ. ಈ ಭಗವಂತನ ಭಕ್ತಿ ನಿಮಗೆ ಬಂದಿತ್ತು ಅಂತಂದರೆ ನಿಮ್ಗಿಂತ ಫಾರ್ಚುನೇಟ್, ನಿಮ್ಗಿಂತ ಪುಣ್ಯವಂತರು ಈ ಭೂಮಿನಲ್ಲೇ ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ. ಭಗವಂತ ಕೃಷ್ಣ ಯಾರಿಗೆ ಏನು ಬೇಕಾದರೂ ಕೊಡ್ತಾನಂತೆ, ಆದರೆ ಭಕ್ತಿ ಮಾತ್ರ ಕೊಡೋದಿಲ್ಲ ಅಂತೆ. ಭಕ್ತಿನ ಓನ್ಲಿ ಸೆಲೆಕ್ಟೆಡ್ ಪೀಪಲ್, ಅವನಿಗೆ ಯಾರು ಇಷ್ಟ ಆಗ್ತಾರೆ, ಅವನಿಗೆ ಯಾರು ಅತಿ ಪ್ರಿಯರು, ಅವ್ರಿಗೆ ಮಾತ್ರ ಭಕ್ತಿಯನ್ನು ಕೊಡೋದು. ಟ್ಯಾಗ್ ಮಾಡಿ ನಿಮಗೆ ಗೊತ್ತಿರೋ ಆ ಎಲ್ಲ ಅದೃಷ್ಟವಂತರನ್ನ ಕಮೆಂಟ್ ಸೆಕ್ಷನಲ್ಲಿ. ಹರೇ ಕೃಷ್ಣ.